ಕೃಷ್ಣಾ ನದಿ ತೆಪ್ಪ ಮುಳುಗಿ ದುರಂತ ಏನು ನಡೀತು ಆ ದುರಂತಕ್ಕೆ ಈಗ ಸದ್ಯ ಒಂದು ಟ್ವಿಸ್ಟ್ ಸಿಕ್ಕಿರುತ್ತದೆ. ಪ್ರಮುಖವಾಗಿ 8 ಜನರ ಪೈಕಿ ಈಗಾಗಲೇ ನಿನ್ನೆ ಇಬ್ಬರು ಸುರಕ್ಷಿತ ಹೊರಗೆ ಬಂದಿದ್ದರು, ಮತ್ತೊಬ್ಬರು ಮೃತದೇಹ ಪತ್ತೆಯಾಗಿತ್ತು. ಜೊತೆಗೆ ಇವತ್ತು ಬೆಳಗ್ಗೆ ಏನು ಕಾರ್ಯಾಚರಣೆ ನಡೀತು 5 ಜನ ಒಂದು ರೆಸ್ಕ್ಯೂ ಕಾರ್ಯಾಚರಣೆ ನಡೀತು. ಆದರೆ ಈಗ ಒಂದು ಬಸೀರ್ ಹೊನ್ನವಾಡನವರು ಈಗ ಮನೆಯಲ್ಲಿ ಪ್ರತ್ಯಕ್ಷವಾಗಿದೆ. ಹಾಗಾಗಿ ಈಗ 4 ಜನಕ್ಕೆ ಒಂದು ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಅದರಲ್ಲಿ ಇಬ್ಬರು ಮೃತದೇಹ ಪತ್ತೆಯಾಗಿದೆ. ಸದ್ಯ ಈಗ ನಮ್ಮ ಜೊತೆ ಪ್ರತ್ಯೇಕ ಏನು ಬಸೀರ್ ಇದ್ದಾರೆ, ಅವರು ಏನು ಹೇಳ್ತಾರೆ ಈ ಬಗ್ಗೆ. ಮತ್ತೆ ನಿಮಗೆ ನಿನ್ನೆ ಎಷ್ಟು ಗಂಟೆಗೆ ಆಯ್ತು, ಏನೇನು ಆಯ್ತು? 5:05 5 ಗಂಟೆಗೆ ಆಯ್ತು ನೋಡ್ರಿ. ನೀವಲ್ಲಿ ಎದಕ್ಕೆ ಹೋಗಿದ್ರಿ? ಹೊಲಕ್ಕೆ ಹೋಗಿದ್ರಿ ನಾ ಅದೇ ಹೊಲದಿಂದ ಅದು ಆಡಾಕತ್ತಿದ್ರು, ಅಲ್ಲಿ ಹೋಗಿ ನೋಡ್ಕೊತ ನಿಂತಿ. ಹೆಂಗೆ ಪೊಲೀಸರು ಬಂದ್ರಂತ ಇವ್ರು ಓಡಾಕತ್ತಿದ್ರು? ಹೆಂಗೆ ಪೊಲೀಸರು ಬಂದ್ರಂತ ಕೇಸಿನ ಪುಟ್ಟ್ಯಾಗ ಹೋದ್ರ. ನೀವು ಪುಟ್ಟಿ ಹತ್ತು ಪ್ರಯತ್ನ ಮಾಡಿದ್ರಿ? ಮಾಡಿದ್ದೆ, ಗಾಬರಾಗಿ ಹತ್ತೀನಿ. ನ್ಯಾಗ ಹತ್ತಿ ಇಳಿಯೋಣ, ನಾ ಇಳಿದ್ಬಿಟ್ಟು ಇಳಿದ ದಂಡಿಗೆ. ನಿಮ್ಮ ಹತ್ರ ಪೊಲೀಸರು ಬಂದ್ರ ಅಥವಾ ನೀವು ಮನೆಗೆ ಹೆಂಗೆ ಬಂದ್ರಿ? ಇಲ್ಲ, ಅಲ್ಲಿ ಅವ್ರು ಪೊಲೀಸರು ಹೋಗ್ಬಿಟ್ರಿ. ಹಂಗೆ ಹಿಡೂನ್ ಅಂತ ಕೇಸಿಂದ ಹೋಗೋಣ ಏನೈತಿ. ನಾ ಹಂಗೆ ಮತ್ತೊಂದು ಗಾಡಿ ಬತ್ರಿ, ಹೊಲ್ದಾರ ನಮ್ಮ ಮಗಲ್ದಾರ್ದು, ಆ ಗಾಡಿದಾಗ ಹತ್ತಿ ಬಂದ್ರಿ. ಅಂದ್ರೆ ನೀವು ಹೊಲಕ್ಕೆ ಏನು ಮೇವು ತರ್ಲಿಕ್ಕಂತ ಹೋಗಿದ್ರೆ? ಮೇವು ಐತ್ರಿ, ಜಾಳದ ಮೇವು. ಈಗ 8 ಜನರು ತೆಪ್ಪದಲ್ಲಿ ಮುಳುಗಿ ಇದಾಗಿದ್ರು, ಅದರಲ್ಲಿ ನೀವು ಒಬ್ರು ಇದ್ರಿ ಅನ್ನೋಂಥ ಕಾರಣಕ್ಕೆ ಇವತ್ತು ರಕ್ಷಣಾ ಕಾರ್ಯಾಚರಣೆ ನಡೀತು. ಆದರೆ ಇವತ್ತು ಪೊಲೀಸರು ಇಲ್ಲ ಬಸೀರ್ ಅವ್ರ ಮನೆಯಲ್ಲಿ ಪ್ರತ್ಯಕ್ಷ ಇದ್ದಾರೆ, ಅವ್ರಿಗೆ ಏನೂ ಆಗಿಲ್ಲ, ಆರಾಮದ. ಈಗ 4 ಜನದಷ್ಟೇ ನಾವು ರೆಸ್ಕ್ಯೂ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಈ ಬಗ್ಗೆ ತಾವೇನು ಹೇಳ್ತೀರಿ? ಅದ ರೀ ಮದ ಹೇಳಿ ನೋಡ್ರಿ, ಮತ್ತೇನು. ನೀವು ಅವರು ಓಡಿ ಹೋಗೋದು ನೋಡಿದ್ರಿ? ಅದೇ ಎಲ್ಲಾರು ನೋಡ್ಯಾರ್ರಿ ಪೊಲೀಸರು, ನಾವು ಎಲ್ಲಾರು ನೋಡಿದ್ರಿ. ಓಡಿ ಹೋಗಿ ಕೇಸಿಂದ ಪುಟ್ಟ್ಯಾಗ ಹತ್ತಿ ಹೋದ್ರಿ. ಅವರೆಲ್ಲ ಮೀನುಗಾರರ ಅಥವಾ ಏನು ಕೆಲಸ ಮಾಡ್ತಾ ಇದ್ರು? ಹೆಂಗೆ? ಮೀನ್ದಾರು ಅದಾರ್ರಿ, ಆಡಾರು ಅದಾರ. ಅವರು ಅದಾರ. ಇಸ್ಪೇಟ್ ಆಡ್ತಾ ಇದ್ರು ಅಥವಾ ಏನು ಹಂಗೆ ಸುಮ್ ಕುಂತಿದ್ರು? ಇಸ್ಪೇಟ್ ಆಡ್ತಿದ್ರಿ. ಈಗ ನೀವೆಲ್ಲ ಆರಾಮಿದ್ರಿ ಮನೆಯಲ್ಲಿ? ಆರಾಮಿದ್ರಿ. ಇದಿಷ್ಟು ಏನಂದ್ರೆ ಬಸೀರ್ ಹೊನ್ನವಾಡರ ಮಾತು. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ ಜೊತೆಗೆ ರಾಚಪ್ಪ ಬಂದಿದೆ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.